ಈ ಸರ್ಕಾರ ಪ್ರತಿಯೊಂದನ್ನು ಕೂಡ ದರ ಏರಿಕೆಯನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಬಿಜೆಪಿಯು ಕೂಡ ಪ್ರತಿಭಟನೆಯನ್ನ ಮಾಡಿ ಆಯಿತು. ಆದರೆ ಈಗ ಲಾರಿ ಮುಷ್ಕರ ಆರಂಭವಾಗ್ತಾ ಇದೆ. ಡೀಸೆಲ್ ಟೋಲ್ ದರ ಏರಿಕೆಯನ್ನ ಖಂಡಿಸಿ ಲಾರಿಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಮುಷ್ಕರ ಆರಂಭವಾಗುತ್ತೆ. ಗೂಡ್ಸ್ ಟ್ರಾನ್ಸ್ಪೋರ್ಟ್ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಲಾರಿ ಮುಷ್ಕರಕ್ಕೆ ಪೆಟ್ರೋಲಿಯಂ ಅಸೋಸಿಯೇಷನ್ ಕೂಡ ಬೆಂಬಲವನ್ನ ಕೊಟ್ಟಿರೋದು. ಲಾರಿ ಮುಷ್ಕರದಿಂದ ಭಾರಿ ಎಫೆಕ್ಟ್ ಸಾಧ್ಯತೆ ಇದೆ. ಲಾರಿ ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಬಂದ್ ಆಗಲಿದೆ. ಪ್ರತಿಯೊಂದಕ್ಕೂ ಕೂಡ ಇದರ ಪರಿಣಾಮಗಳು ಉಂಟಾಗುತ್ತೆ. ಕಾರಣ ಡೀಸೆಲ್ ಏರಿಕೆ ಪರಿಣಾಮ ನೇರವಾಗಿ ತಟ್ಟೋದೆ ಲಾರಿಗಳಿಗೆ ಮತ್ತೆ ಬಸ್ಗಳಿಗೆ. ಲಾರಿಗಳು ಈಗ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಏನು ಇಲ್ಲೇ ಹತ್ತಿರದಲ್ಲಿ ಇರೋದಿಲ್ಲ ಅವರು. ಸೊ ಅವರಿಗೆ ಹೆಚ್ಚಿನ ರೀತಿಯಾದಂಥ ಎಫೆಕ್ಟ್ ತಟ್ಟೋದ್ರಿಂದ ನಿಮಗೆ ಅದಷ್ಟೇ ಅಲ್ಲ, ನಿಮ್ಮ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳ ಮೇಲೆಯೂ ಕೂಡ ಅದರ ಪರಿಣಾಮಗಳು ಉಂಟಾಗುತ್ತೆ. ಯಾಕಂದರೆ ಅವರು ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಮಾಡಿದ್ರಂತಂದರೆ ಪ್ರಾಡಕ್ಟ್ಗಳ ರೇಟ್ ಕೂಡ ಏರಿಕೆ ಆಗುತ್ತೆ. ಅದೆಲ್ಲ ಪ್ರಾಡಕ್ಟ್ಗಳು ಕೂಡ ಲಾರಿಯಲ್ಲೇ ಸಾಗಾಟವಾಗುತ್ತೆ. ಬಹುತೇಕ 90-95% ನಿಮಗೆ ದಿನನಿತ್ಯದ ವಸ್ತುಗಳೇನಿದೆ ಅವುಗಳ ಮೇಲೆ ಎಲ್ಲ ಪರಿಣಾಮಗಳು ಉಂಟಾಗುತ್ತೆ. ಅದನ್ನು ಕೂಡ ದರ ಏರಿಕೆಯನ್ನು ಮಾಡ್ತಾರೆ ಕಂಪನಿಗಳು. ಆಗ ಜನರ ಮೇಲೇ ಹೊರೆ ಆಗಬೇಕಾಗಿರೋದು. ಲಾರಿ ಮಾಲೀಕರು ಅವ್ರುಗಳನ್ನು ಯಾವುದು ಕಂಪ್ನಿಗಳದ್ದು ಟ್ರಾನ್ಸ್ಪೋರ್ಟಿಗೆ ಇರ್ತಾರೆ ಅಲ್ಲಿ ಇನ್ಕ್ರೀಸ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಯಾರು ಮಾಡಿಸ್ತಾ ಇರ್ತಾರೆ ಅವರು ತಮ್ಮ ಪ್ರಾಡಕ್ಟ್ಗಳ ಮೇಲೆ ಇನ್ಕ್ರೀಸ್ ಮಾಡ್ತಾರೆ. ಎಲ್ಲದರ ಮೇಲೂ ಕೂಡ ಪರಿಣಾಮ ಆಗೇ ಆಗುತ್ತೆ. ಇಂತಿಂಥದ್ದೇ ಅಂತ ಹೇಳೋಕ್ಕಾಗೋದಿಲ್ಲ ನಿಮಗೆ ಪರ್ಟಿಕ್ಯುಲರ್ ಆಗಿ. ಜಲ್ಲಿಕಲ್ಲು, ಮರಳಿ ಲಾರು ಇವೆಲ್ಲ ಬಂದ್ ಮಾಡ್ತಾ ಇದ್ದಾರೆ. ಮರಳು ಲಾರಿಗಳನ್ನು, ಗೂಡ್ಸ್ ವಾಹನಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ ಲಾರಿ ಮುಷ್ಕರದಿಂದ. ಇನ್ನು ಇದು ಅನಿರ್ದಿಷ್ಟಾವಧಿಯ ಮುಷ್ಕರನ ಹೇಗೆ ಅಂತ. ಗೂಡ್ಸ್ ವಾಹನಗಳು ಬಂದ್, ಅಗತ್ಯ ವಸ್ತು ಸಾಗಾಟದ ಲಾರಿ ಬಂದ್ ಅಂತಿದ್ದಾರೆ. ಅಲ್ಲಿಗೆ ಅನಿರ್ದಿಷ್ಟಾವಧಿಯವರೆಗೂ ಕೂಡ. ಆದರೆ ಕೆಲವು ಕಡೆಗಳಲ್ಲಿ ಬಹಳ ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತಾ ಆಗಬೇಕಾಗುತ್ತೆ. ಸೊ ಅಷ್ಟರೊಳಗೆ ಸರ್ಕಾರ ಈಗಾಗಲೇ ಲಾರಿ ಮಾಲೀಕರೆಲ್ಲ ಅಸೋಸಿಯೇಷನ್ನವರು ಒಂದು ದಿನಾಂಕವನ್ನು ನಿಗದಿ ಮಾಡಿದರು. ಅಷ್ಟರೊಳಗೆ ನೀವು ಏನಾದರೂ ತಿದ್ದುಕೊಳ್ಳಿ ಅಂತೇಳಿ. ಸರ್ಕಾರ ಡೆಡ್ಲೈನನ್ನು ಕೂಡ ಮುಗಿಸ್ಕೊಂಡಿದೆ ಇವತ್ತಿಗೆ. ಹಾಗಾಗಿ ಸರ್ಕಾರ ನಿಟ್ಟಿನಲ್ಲಿ ಯಾವುದೇ ಹೆಜ್ಜೆಯನ್ನು ಇಡ್ತಾ ಇಲ್ಲ. ಹಾಗಾಗಿ ಲಾರಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇದರ ಪರಿಣಾಮ ಈಗ ಅತಿ ಹೆಚ್ಚಿನ ಜನನೇ ಅನುಭವಿಸಬೇಕಾಗಿದೆ. ಸರ್ಕಾರಕ್ಕೆ ಇದರಿಂದ ಆಗಬೇಕಾಗಿರೋದು ಏನೂ ಅಲ್ಲ. ಅದೇನೇ ಆದರೂ ಮತ್ತೆ ಜನರ ಮೇಲೇ ಹೊರೆ ಹಾಕ್ತಾರೆ. ಪೆಟ್ರೋಲ್, ಡೀಸೆಲ್ ಲಾರಿ ಎಲ್ಲವೂ ಕೂಡ ಬಂದ್. ಬೇರೆ ರಾಜ್ಯಗಳಿಂದ ಬರುವ ಲಾರಿ ಬಂದ್. ಅಕ್ಕಿ ಸಾಗಿಸುವ ಲಾರಿಗಳ ಸಂಚಾರವೂ ಕೂಡ ಬಂದ್. ಅನಿರ್ದಿಷ್ಟಾವಧಿಯವರೆಗೂ ಕೂಡ. ಆದರೆ ಅನ್ನಭಾಗ್ಯದ ಅಕ್ಕಿಗಳೇನು ಬರಬೇಕಾಗಿದೆ ಆ ಲಾರಿಗಳು ಕೂಡ ನಿಮಗೆ ಬರೋದು ತಡವಾಗಿಬಿಡುತ್ತೆ.